ಮಾವ ತಾತನ್ ಮನೇಲಿ ನಿಜವಾಗ್ಲೂ ನಿಧಿ ಇದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ನಿಧಿ ಇದೆ ಅಮ್ಮ. ಆ ಮುದುಕ ಎಗರಾಡೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಅವನು ನಿಧಿನ ಬಚ್ಚಿಟ್ಟಿದ್ದಾನೆ. ಅದೇ ಆ ನಿಧಿನೇ ಅವನ ಕೈಲಿ ಇಷ್ಟೆಲ್ಲ ಮಾಡಿಸ್ತಾ ಇರೋದು. ಯಾರಿಗಾದ್ರೂ ಹೆದರೋದು ನೋಡಿದ್ಯಾ ಮುದುಕ? ಆದ್ರೆ ಈ ವಿಷಯನ ಯಾವತ್ತೂ ತಾತ ನಮ್ಮ ಹತ್ರ ಹೇಳೇ ಇಲ್ವಲ್ಲ. ನಿನಗೆ ಯಾಕೆ ಹೇಳ್ತಾನೆ? ಸಿಗೋ ಅಲ್ಪ ಸ್ವಲ್ಪ ಚಿನ್ನ ದುಡ್ಡನ್ನೇ ಕರಗಿಸಿ ಕುಡಿಯೋಳು ನೀನು. ನಿನಗೆ ಹೇಳ್ತಾನ? ಆದ್ರೆ ಒಂದಂತೂ ಗ್ಯಾರಂಟಿ, ನಿಧಿನ ಆ ಮುದುಕ ಆ ಮನೆಯಲ್ಲಿ ಬಚ್ಚಿಟ್ಟಿರೋದು ಶತ ಸಿದ್ಧ. ಅದೆಲ್ಲಿರ್ಬೋದು ಅಂತ. ಅದು ಎಲ್ಲಿದೆ ಅಂತ ತಿಳ್ಕೊಳಕ್ತಾನೆ ನಮ್ಮ ನಾವೀಗ ಜ್ಯೋತಿಷಿದ್ರು ಹೋಗ್ತಿರೋದು. ಒಂದು ವೇಳೆ ನಿಧಿ ಆ ಮನೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿದ್ದಿದ್ರೆ ಆ ಮುದುಕ ಮಲಗಿರೋ ಸಮಯದಲ್ಲಿ ನಾನು ನೆಲ ಆಗದು ನಿಧಿ ತೆಗೆದು ಬಿಡ್ತಾ ಇರ್ಲಿಲ್ವಾ? ಆದ್ರೂ ಮಾವ, ಆ ಜ್ಯೋತಿಷಿ ನಿಧಿ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಅಂತೀರಾ? 100%. ಅವರು ಬಹಳ ದೊಡ್ಡ ಅವಧೂತರು. ಈಗ ನಾವು ಹೋಗ್ತೀವಲ್ಲ, ನಮ್ಮ ಮುಖ ನೋಡಿದ ತಕ್ಷಣ ನೀವ್ ಇಂಥವ್ರೆ, ನೀವ್ ಇಂಥ ಕೆಲ್ಸಕ್ಕೆ ಬಂದಿದ್ದೀರಾ, ನಮ್ ಕೆಲಸ ಆಗತ್ತೋ ಇಲ್ವೋ ಎಲ್ಲ ಹೇಳ್ಬಿಡ್ತಾರೆ. ಹೌದಾ? ಹಾಗಾದ್ರೆ ನಿಮ್ಮ ನೋಡಿ ಜುಗ್ಗ ನಂಬರ್ 1 ಅಂತ ಹೇಳ್ಬಿಡ್ತಾರಾ? ಓ ಹೇಳ್ತಾರೆ. ನಿನ್ನ ಮುಖ ನೋಡ್ತಿದ್ದ ಹಾಗೆ ನೀನು ಪಕ್ಕಾ 420 ಅಂತಾನು ಹೇಳ್ಬಿಡ್ತಾರೆ. ತಮಾಷೆ ಮಾಡ್ದೆ ಮಾವ. ನಾನ್ ಸೀರಿಯಸ್ ಆಗಿ ಹೇಳಿದೆ ಸೊಸೆ ಬುದ್ಧ. ಅದಿರ್ಲಿ, ನಿಂಬೆಹಣ್ಣು ಯಾಕೆ ತಗೊಂಡ್ರಿ? ತುಂಬಾ ಬಿಸಿಲಲ್ಲಿ ಆ ಜ್ಯೋತಿಷಿಗಳು ನೋಡಕ್ ಹೋಗ್ತಿದೀವಲ್ಲ, ಅಲ್ಲಿ ಹೋದ ತಕ್ಷಣ ನಿಂಬೆ ಹಣ್ಣಿನ ಶರ್ಬತ್ ಮಾಡಿಸ್ಕೊಂಡು ಕುಡಿಯೋಣ ಅಂತ. ಆ ಜ್ಯೋತಿಷಿಗಳ ಹೆಸರೇ ನಿಂಬೆ ಹಣ್ಣಿನ ಸ್ವಾಮಿಗಳು ಅಂತ. ಅಲ್ಲಿ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಬಾ ಹೋಗೋಣ ಬಾ. ಅವತ್ತಿನ ಇನ್ಸಿಡೆಂಟ್ ನಲ್ಲಿ ನೀನು ಇದೆಯಾ? ಇಲ್ಲ ಮ್ಯಾಮ್, ನನಗೂ ಆ ಗುಂಪಿಗೂ ಸಂಬಂಧನೇ ಇಲ್ಲ. ನನ್ನ ಕನಸೇನಿದ್ರು IAS ಮಾಡಬೇಕು ಅಷ್ಟೇ. ನಿಧಿನೂ ಆ ಗುಂಪಲ್ಲಿದ್ಲು ಅಂತ ಸುದ್ದಿ ಕೇಳಿದೆ, ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಬಂದೆ ಅಷ್ಟೇ. ಸರಿ, ನಿಧಿ ಆ ರೂಮಲ್ಲಿದ್ದಾಳೆ, ಹೋಗು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸ್ವಾಮಿಗಳೇ, ಕಣ್ಣೀರಲ್ಲೇ ಕೈ ತೊಳಿತಾ ಇರೋ ಈ ಹೆಣ್ಣು, ಕಷ್ಟದ ಮೇಲೆ ಕಷ್ಟ ಹೊತ್ತಿರೋ ಗಂಡು. ನಿಮಗೂ ಗೊತ್ತಿಲ್ಲದೆ ಇರೋದು ಏನಿದೆ ಗುರುಗಳೇ? ನೀವೇ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು, ನೀವೇ ನಮಗೆ ದಾರಿ ತೋರಿಸ್ಬೇಕು. ಇವಳು ನನ್ನ ಸೊಸೆ ಬುದ್ಧು. ಸ್ವಾಮಿಗಳೇ, ನಿಮಗೆ ನಮ್ಮ ನೋಡ್ತಿದ್ದ ಹಾಗೆ ನಮ್ಮ ಕಷ್ಟಗಳೆಲ್ಲ ಗೊತ್ತಾಗೋಯ್ತಾ? ಏನ್ ಪ್ರಶ್ನೆ ಸೊಸೆ ಬುದ್ಧ? ನಾವಿಲ್ಲಿ ಬರ್ತಿದ್ದ ಹಾಗೆ ಕಣ್ಣು ಮುಚ್ಕೊಂಡು ನಮ್ಮಿಬ್ಬರು ವಿಷಯ ಹೇಳಲಿಲ್ವಾ ಅವ್ರ? ನನಗೆಲ್ಲ ಗೊತ್ತಾಗುತ್ತೆ. ಒಂದು ನಿಂಬೆ ಹಣ್ಣು ಕೊಡಿ. ತಗೊಳ್ಳಿ. 20 ರೂಪಾಯಿಗೆ 3 ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ನಮ್ಮ ಮಾವ ಚೌಕಾಸಿ ಮಾಡಿ ಮಾಡಿ 10 ರೂಪಾಯಿಗೆ 3 ನಿಂಬೆಹಣ್ಣು ತಂದ್ರು. ಆಪಲ್ ಮೊಬೈಲ್ ಗೊತ್ತು, ಇದ್ಯಾವುದು ನಿಂಬೆಹಣ್ಣು ಮೊಬೈಲು? ಸರ್ಕಾರಿ ಕೆಲಸ ಬೇಕು ಅಂತ ತಾನೆ? ನೆಟ್ವರ್ಕ್ ಮಂತ್ರ ಎಲ್ಲೋ ಮಿಸ್ ಆಗಿರಬೇಕು. ನಾವು ಬಂದಿರೋದು ಬೇರೆ ಕೆಲಸಕ್ಕೆ. ಹೌದಾ? ಹಾ, ಬೇರೆ ನೆಟ್ವರ್ಕಾ? ಸೊಸೆಗೆ ಸಂತಾನ ಭಾಗ್ಯ ಇಲ್ಲ ಅಂತ ತಾನೆ? 5 ತಿಂಗಳಿಗೆ ಸೀಮಂತಾನೆ ಮುಗಿಸ್ಕೊಂಡ್ಬಿಟ್ಟಿದ್ಲು. ಯಾರಿಗೆ ವಶೀಕರಣ ಮಾಡಬೇಕು? ಅಯ್ಯೋ, ಅದು ಅಲ್ಲ ಸ್ವಾಮಿಗಳೇ. ಆರೋಗ್ಯ ಸಮಸ್ಯೆನಾ? ಮಾವ, ನಮ್ಮ ನೋಡಿದ ಕೂಡಲೇ ಎಲ್ಲ ಹೇಳ್ಬಿಡ್ತಾರೆ ಅಂದ್ರಿ. ಈ ವಯ್ಯ ನೋಡಿದ್ರೆ ಎಲ್ಲ ಗೆಸ್ ಮಾಡ್ತಿದ್ದಾರೆ. ಸುಮ್ಮನೆ ಕೂತ್ಕ. ಆರಂಭದಲ್ಲಿ ಎಲ್ಲ ಹಾಗೆ. ಇವತ್ತು ಯಾಕೋ ಮಂತ್ರಗಳು ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ನಿನ್ನ ನೋಡಿದ್ರಲ್ಲ, ಅದಕ್ಕೆ ಹೀಗೆ. ದುಡ್ಡಿನ ಸಮಸ್ಯೆಯಿಂದ ಒದ್ದಾಡ್ತಿದ್ದೀರಾ, ಸರಿನಾ? ಕರೆಕ್ಟಾಗಿ ಹೇಳಿದ್ರಿ. ನಾನು ಹೇಳಿಲ್ವಾ, ಆರಂಭ ನೋಡು, ಸ್ವಲ್ಪ ಎಂಜಿನ್ ಹೀಟ್ ಆಗಬೇಕು, ಆಮೇಲೆ ನೋಡು ಕರೆಕ್ಟಾಗಿ ಹೇಳಿದ್ರು. ಅಯ್ಯ, ಎಲ್ಲ ಗೆಸ್ ಮಾಡಿದ್ಮೇಲೆ ಉಳಿದಿದ್ದು ಒಂದೇ ತಾನೆ.
ಗುರುಗಳೇ, ತಾವು ಹೇಳಿದ್ದು ಸತ್ಯ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇರೋದು ನಿಜ. ಅದಕ್ಕೆ ಪರಿಹಾರನೂ ಗೊತ್ತಾಗಿದೆ. ಈಗ ನಾವಿರೋ ಮನೆಯಲ್ಲಿ ನಿಧಿ ಇದೆ ಅನ್ನೋದು ನನಗನುಮಾನ. ಅದು ಎಲ್ಲಿದೆ ಅಂತ ನೀವು ಸ್ವಲ್ಪ ಮಂತ್ರಗಿಂತ್ರ ಹಾಕಿ ಹೇಳಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ನೀವಿರೋ ಮನೆಯಲ್ಲಿ ತುಂಬಾ ಪುರಾತನ ಕಾಲದ ನಿಧಿ ಇದೆ. ಗೊತ್ತಿತ್ತು ನನಗೆ. ನಾನು ಹೇಳಿಲ್ವಾ ಸೊಸೆ ಬುದ್ದು? ಪುರಾತನ ಕಾಲದ್ದು ಅಂದರೆ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಆ ನಿಧಿ ಎಲ್ಲೆಲ್ಲೋ ಸಂಚಾರ ಮಾಡ್ಕೊಂಬಂದು ಈಗ ನಿಮ್ಮ ಮನೆಯಲ್ಲಿ ಈ ದಿಕ್ಕಲ್ಲಿ ಕೂತಿದೆ. ಆದರೆ ಅದನ್ನ ತೆಗಿಬೇಕು ಅಂದ್ರೆ ಅದಕ್ಕೆ ದಿಗ್ಬಂಧನ ಹಾಕಬೇಕು. ದುಡ್ಡು ಖರ್ಚಾಗತ್ತೆ. ದುಡ್ಡು ತೆಗಿಯೋಕ್ಕೆ ದುಡ್ಡು ಖರ್ಚಾಗತ್ತಾ? ಒಂದು 25,000 ಖರ್ಚಾಗತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಗುರುಗಳೇ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೋಡಿ, ಚೌಕಾಸಿ ಮಾಡೋಕ್ಕೆ ಇದು ತರಕಾರಿ ಮಾರ್ಕೆಟ್ ಅಲ್ಲ. ಅಷ್ಟು ದುಡ್ಡು ಕೊಡ್ತೀನಿ ಅಂದರೆ ಅದು ಎಲ್ಲಿದೆ ಅಂತ ನಿಮಗೆ ತೋರಿಸಿ ದಿಗ್ಬಂಧನ ಹಾಕಿಸಿ ಅದು ನಿಮ್ಮ ಕೈಗೆ ಸೇರೋ ಹಾಗೆ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ. ಅಲ್ಲ, ಆದರೂ 25 ರೇ, ಆ ನಿಧಿ ಸಿಕ್ಕಿದ ಮೇಲೆ ಕೋಟಿಗೆ ಲೆಕ್ಕ ಇರಲ್ಲ. ಅಂಥದ್ರಲ್ಲಿ 25,000 ಮುಖ ನೋಡ್ತಿರಲ್ರಿ. ನೋಡಿ, ನಿಧಿ ಬೇಕು ಅಂದರೆ ದುಡ್ಡು ಕೊಡಿ. ಇಲ್ಲ ಅಂದರೆ ನಿಂಬೆಹಣ್ಣು ತಗೊಂಡು ಹೋಗ್ತಾ ಇರಿ. ಮಂತ್ರಿಸಿರೋ ನಿಂಬೆ ಹಣ್ಣು. ಅವರೆಲ್ಲ ಅರೆಸ್ಟ್ ಆಗಕ್ಕೆ ನಾನು ಹೇಗೆ ಕಾರಣ ರಜನಿ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಮ್ಗೆ ಗೊತ್ತು ಕಣೆ, ಆದರೆ ಅವರಿಗೆಲ್ಲ ಇದೆಲ್ಲ ಅರ್ಥ ಆಗ್ಬೇಕಲ್ವಾ? ಎಲ್ಲರೂ ನಿನ್ನನ್ನೇ ಬೈಕೋತಿದ್ದಾರೆ. ಆ ಬಿಕ್ಕಿ ಅಂತೂ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದ. ಮೈ ಗಾಡ್, ಏನು ಹೇಳ್ತಿದ್ದೀರಾ? ಐ ಸ್ವೇರ್. ಇದ್ರಲ್ಲಿ ನಂದು ಏನು ತಪ್ಪಿಲ್ಲ ಅಂತ ನೀನೇ ಹೇಳ್ಬೇಕಿತ್ತಲ್ವಾ? ನಾನು ಹೇಳಿದ್ರೆ ಯಾರು ನಂಬ್ತಾರೆ? ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನೀನು ಬಂದು ಸಾರಿ ಕೇಳಿದ್ರೆ ಎಲ್ಲರೂ ನಂಬ್ತಾರೆ. ಅಯ್ಯೋ, ನಾನು ಬರಬೇಕಾ? ನಾನು ಮನೆಯಿಂದ ಏನಾದರೂ ಆಚೆ ಬಂದರೆ ನಮ್ಮಮ್ಮ ಅಷ್ಟೇ. ಅದರಲ್ಲೂ ಈ ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಸ್ವಲ್ಪ ದಿವಸ ಕೋಚಿಂಗ್ಗೆ ಹೋಗ್ಬೇಡ ಅಂತ ಅಂದಿದ್ದಾರೆ. ಹಾಗಾದ್ರೆ ನೀನು ಅವ್ರು ಯಾರೇನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಲ್ವಾ? ಮಾಡಬಾರ್ದು ಅಂತ ಅಲ್ಲ ರಜನಿ, ಬಟ್ ನಂಗೆ ಅಲ್ಲಿ ತನಕ ಎಲ್ಲ ಬರೋಕ್ಕಾಗಲ್ಲ. ನಾನು ಫೋನ್ ಮಾಡೇ ಮಾತಾಡ್ತೀನಿ ಬಿಡು. ನೋ, ಫೋನಲ್ಲಿ ಹೇಳಿದ್ರೆ ಏನು ಯೂಸು? ನೀನಾಗೆ ಬಂದು ಹೇಳಿದ್ರೆ ಅವರೆಲ್ಲ ಕನ್ವಿನ್ಸ್ ಆಗ್ತಾರೆ ಕಣೆ. ನಿಜ ಹೇಳ ರಜನಿ, ನನಗೇನು ಅನ್ನಿಸ್ತಿದೆ ಗೊತ್ತಾ? ಇಷ್ಟೆಲ್ಲ ಆಗಿದ್ದು ನಮ್ಮ ದೊಡ್ಡಪ್ಪ ಮದುವೆ ಆಗಿ ಬಂದಿದ್ದಾರಲ್ಲ, ತುಳಸಿ ಆಂಟಿ, ಅವರಿಂದ. ಮೋಸ್ಟ್ಲಿ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಬೇಕು. ಅದನ್ನೇ ವಿಕ್ಕಿಗೆ ಹೇಳು ಪ್ಲೀಸ್. ನಾನು ಹೇಳಿದ್ರೆ ಯೂಸ್ ಇಲ್ಲ ಅಂತ ಹೇಳಿದ್ನಲ್ವಾ? ನೀನು ಇದನ್ನೇ ಅಲ್ಲಿ ಬಂದು ಹೇಳು. ಅವ್ರ ಫ್ರೆಂಡ್ಶಿಪ್ಪು ನಿಂಗೆ ಇಂಪಾರ್ಟೆಂಟ್ ತಾನೆ. ಏನಾದರೂ ನೆಪ ಹೇಳ್ಕೊಂಡು ಬಾ ನಿಧಿ. ಅಲ್ಲ ರಜನಿ, ಕಮಾನ್ ನಿಧಿ, ನೀನು ಅಲ್ಲಿಗೆ ಬಂದು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ಬೇಕಾದ್ರೆ ಬಾ. ಆದರೆ ನೀನು ಅಲ್ಲಿಗೆ ಬರಲೇಬೇಕು. ಇಲ್ಲ ಅಂದರೆ ಆ ವಿಕ್ಕಿ ಮತ್ತೆ ಇನ್ನೇನು ಮಾಡ್ಕೊತಾನೋ ಗೊತ್ತಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ. ನಾನು ಏನಾದರೂ ಮಾಡಿ ಇವತ್ತು ರಾತ್ರಿನೇ ಬರೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ದತ್ತಣ್ಣ, ತಿಂಡಿ ತಿಂತ ಕೂತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ನೀವು. ತಾತ, ನೀರು ಬೇಕಾ? ನೀನು ಈಗಾಗಲೇ ಕುಸಿರೋ ನೀರು ಸಾಕಾಗಿದೆ, ಇನ್ನೇನು ಬೇಕಾಗಿಲ್ಲ. ದತ್ತಣ್ಣ, ನಿಧಾನ ಊಟ ಮಾಡಿ. ಅನ್ಸೂಯ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ಇನ್ನು ಸ್ವಲ್ಪ ಬಡಿಸೆ. ತಿನ್ಲಿರ್ರಿ, ತುಂಬಾ ಶೆಕೆ ಅಲ್ವಾ? ನಿಲ್ಸು ಸಾಕು. ದತ್ತಣ್ಣ, ಇಷ್ಟು ದೊಡ್ಡ ಮನೆ ಕಟ್ಸಿದ್ದೀರಪ್ಪ, ಒಂದು AC ಹಾಕಿಸ್ಬೋದಾಗಿತ್ತಲ್ವಾ? ಓಲಿ ಬಿಡಿ, ಫ್ಯಾನ್ ಹಾಕಮ್ಮ. ಅಪ್ರಯೋಜಕ. ವಿಷಯಕ್ಕೆ ನೇರವಾಗ ಬಾ. ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ದತ್ತಣ್ಣ, ನಮ್ಮ ಸೊಸೆ ಬುದ್ಧುಗೆ
ಕೆಲಸ ಮಾಡ್ಬೇಕಂತೆ. ಅದಕ್ಕೆ ಹೊಲಿಗೆ ಮಿಷಿನ್ ಕೊಡ್ಸೋಣ ಅಂತ ನನಗೆ ಒಂದು ಸ್ವಲ್ಪ ಸಾಲ ಬೇಕಾಗಿತ್ತು. ನೀನು ಬಂದು ಇಲ್ಲಿ ಠಿಕಾಣಿ ಹಾಕಿರೋದಲ್ದೆ ಸಾಲ ಬೇರೆ ಕೊಡ್ತಾರೆ. ನಮ್ಮ ಸೊಸೆ ಬುದ್ಧಿಗೆ ಇದ್ದಕ್ಕಿದ್ದ ಹಾಗೆ ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಸು ಬಂದ್ಬಿಟ್ಟಿದೆ. ಅವಳ ಮನಸ್ಸು ಚೇಂಜ್ ಆಗೋದಕ್ಕೂ ಮುಂಚೆ ಒಂದು ಹೊಲಿಗೆ ಮಿಷಿನ್ ಕೊಡಿಸ್ಬಿಟ್ರೆ ಏನೋ ಅವಳ ಜೀವನ ಅವಳು ಮಾಡ್ಕೋತಾಳೆ. ನೀವು ಸಾಲ ಅಂತ ಕೊಡಿ, ಆದಷ್ಟು ಬೇಗ ಆ ಹಣನ ಹಿಂತಿರುಗಿಸ್ಬಿಡ್ತೀನಿ. ನಾನು ಗ್ಯಾರಂಟಿ. ನೀನೇ ಗ್ಯಾರಂಟಿ ಇಲ್ಲ, ಇನ್ನು ನಿನ್ನ ಗ್ಯಾರಂಟಿ ಅಂತೆ. ತತ್ತಣ್ಣವ್ರೆ, ಒಂದು ಪೈಸೆ ಕೊಡಕ್ ಹೋಗ್ಬೇಡಿ, ಎಲ್ಲ ಹಾಳು ಮಾಡ್ಬಿಡ್ತಾರೆ. ಅನ್ಸೂಯ, ಆಯ್ ಮುಚ್ಕೊಂಡು ನಿಂತ್ಕೋಬೇಕು ನೀನೀಗ. ನಾನು ಯಾಕ್ರಿ ಬಾಯಿ ಮುಚ್ಕೊಂಡಿರ್ಬೇಕು? ನಾನೇನೀಗ ನಿಮ್ಮ ಹಂಗಲ್ಲಿಲ್ಲ, ದತ್ತಣ್ಣವ್ರ ಹಂಗಲ್ಲಿದ್ದೀನಿ. ಮೊದಲು ಅಷ್ಟೇ ನೀವೇ ನನ್ನ ಹಂಗಲ್ಲಿದ್ದಿದ್ದು, ನೆನ್ಪಿರ್ಲಿ. ದತ್ತಣ್ಣವ್ರೆ, ಇವ್ರನ್ನ ನಂಬೇಡಿ. ಇವರು 3 ಕಾಸಿಗೂ ಪ್ರಯೋಜನ ಇಲ್ಲ. ಬಿಡಿ ಕಾಸು ಕೊಡ್ಬೇಡಿ ಇವ್ರಿಗೆ. ನಾಲ್ಗೆ ಉದ್ದಾಗ್ತಾ ಇದೆ. ಏಯ್ ಪ್ರಯೋಜಕ, ಸುಮ್ಮನೆ ನಿಂತ್ಕೊಳ್ಳೋ. ಅವಳು ಹೇಳಿ ಸರಿಯಾಗೇ ಇದೆ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ನೋಡು, ನಿನಗೆ ನಾನು 1 ಪೈಸಾ ಕೂಡ ಕೊಡೋದಿಲ್ಲ. ಅದೇನು ಕಿಸಿತೀಯೋ ಕಿಸ್. ತಾತ, ಏಯ್, ನೀನು ನನ್ನ ಹೆಸರು ಎತ್ತಬೇಡ. ಏ ಜುಗ್ಗ, ನಿನಗೆ ಈ ಮನೆಯಲ್ಲಿ ಇರಬೇಕು ಅನ್ನೋ ಇಷ್ಟ ಇತ್ತು ಅಂದರೆ ನೀನು ಹಣದ ವಿಷಯ ಮಾತಾಡಬಾರ್ದು. ಅದು ಹೇಗಾಗತ್ತೆ ದತ್ತಣ್ಣ? 5% ಬಡ್ಡಿ ಕೊಡ್ತೀನಿ, ಓಕೆನಾ? ನಾ ಹೇಳದ್ನಲ್ಲ, ಇಲ್ಲ ಅಂತಂದರೆ ಇಲ್ಲ ಅಷ್ಟು. ಒಂದು ವೇಳೆ ನೀವು ದುಡ್ಡು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನನ್ನ ಸೊಸೆ ಬುದ್ಧು ಸುಮ್ಮನಿರ್ತಾಳ? ಸೀದಾ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮನ ದುಡ್ಡು ಕೊಡು ಅಂತ ಕೇಳ್ತಾಳೆ. ತಾಯಿ ಕರಳು, ಮಗಳ ಕಣ್ಣೀರು ನೋಡಕ್ಕಾಗಲ್ಲ. 25,000 ರೂಪಾಯಿ ಕೊಡ್ತಾರೆ. ಇವೆಲ್ಲ ಬೇಕಾದತ್ತಣ್ಣ? ಇವೆಲ್ಲ ಮನುಷ್ಯರೇನು? ಬರೀ 25,000 ಅಷ್ಟೇ. 5% ಬಡ್ಡಿ. ದತ್ತಣ್ಣವ್ರೆ, ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕಾಲ, ಗುದ್ದು ಬಿಡ್ತೀನಿ ನೋಡು. ಪಾಪ ಏಯ್, ಓವರ್ ಆ್ಯಕ್ಟ್ ಮಾಡಬೇಡ. ತಗೋ. ನಿಧಿನಾ? ಯಾಕೆ ಇವಳು ಇಷ್ಟು ನನ್ನ ಜೀವ ತಿಂತಿದ್ದಾಳೆ? ಈ ವಿಷಯನ ಯಾರಿಗೂ ಹೇಳದೇ ಇರೋಕ್ಕೂ ಆಗಲ್ಲ. ಈ ವಿಷಯದಲ್ಲಿ ಅಭಿ ಹೆಲ್ಪ್ ಮಾತ್ರ ನನಗೆ ಬೇಕೇ ಬೇಕು. ಹಲೋ ಅಭಿ, ಬೇಗ ನಿಧಿ ರೂಮಿಗೆ ಬಾ. ಏನಾಯ್ತು ಚಿಕ್ಕಮ್ಮ, ಇಷ್ಟೊತ್ತಲ್ಲಿ ಇಲ್ಲಿದ್ದೀರಾ? ನಿಧಿಯಲ್ಲಿ ಚಿಕ್ಕಮ್ಮ? ಅವಳ ಜೀವ ಹಿಂಡ್ತಾ ಇದ್ದಾಳೆ ಕಣ್ರು. ನಮ್ಗೆ ಯಾರಿಗೂ ಹೇಳ್ದೆ ಪಾರ್ಟಿ, ಫ್ರೆಂಡ್ಸು, ಮತ್ತೊಂದು ಅಂತ ಸುತ್ತಾಡ್ತಿದ್ದಾಳೆ. ಅವತ್ತು ಟಿವಿಯಲ್ಲಿ ನ್ಯೂಸ್ ಬಂದಿತ್ತಲ್ವಾ, ಶ್ರೀಮಂತರ ಮಕ್ಕಳು ಕುಡ್ದು ರಸ್ತೆಯಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂತ. ಅವತ್ತು ಅವಳು ಅಲ್ಲೇ ಇದ್ಲು. ಏನೋ ನಮ್ಮ ಅದೃಷ್ಟಕ್ಕೆ ಸ್ವಲ್ಪದ್ರಲ್ಲಿ ಬಚಾವಾಗಿ ನಮ್ಮ ಮರ್ಯಾದೆ ಉಳಿತು.
ಆದರೆ ಈಗ ಮತ್ತೆ ನೀವ್ಯಾಕೆ ನಮ್ಮ ಹತ್ರ ಇದೆಲ್ಲ ಹೇಳಿಲ್ಲ ಚಿಕ್ಕಮ್ಮ? ಅವತ್ತು ಹೇಳೋ ಸಂದರ್ಭ ಬಂದಿರಲಿಲ್ಲ ಅಭಿ. ಏನಾಗಿದೆ ಅವಳಿಗೆ? ಇಟ್ಸ್ ಓಕೆ, ಈಗ ಮಾತಾಡ್ತಾ ಕೂರಕ್ಕೆ ಟೈಮ್ ಇಲ್ಲ. ಅವಳು ಎಲ್ಲಿ ಹೋಗಿದ್ದಾಳ ಅಂತ ಐಡಿಯಾ ಇದೆಯಾ ಚಿಕ್ಕಮ್ಮ? ಇಲ್ಲ ಅಭಿ. ಬ್ರೋ, ನಾವಿಬ್ರು ಬೇರೆ ಬೇರೆ ಕಡೆ ಹೋಗಿ ಹುಡ್ಕೋಣ. ಹಾಂ ಚಿಕ್ಕಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ನಿಧಿನ ಸೇಫಾಗಿ ಕರ್ಕೊಬರ್ತೇವೆ. ಅದೇ ಯಾ ಬ್ರೋ, ಚಿಕ್ಕಮ್ಮ ಕೂಲಾಗಿರಿ, ನಾವು ಬೇಗ ಬರ್ತೀವಿ. ವಿಕ್ಕಿ, ನಿಧಿ ಬನ್ನಿ. ಸಾರಿ ಕಣ್ರೋ, ಯಾಕೆ ಹೀಗೆ ಕೂತಿದ್ದೀರಾ? ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಧಿ. ನೀನು ನಮ್ಮನ್ನೇ ಸಿಗಾಕ್ಸ್ಬಿಟ್ಟಲ್ಲ. ಅಯ್ಯೋ ಪ್ರಾಮಿಸ್, ನಾನು ಏನೂ ಮಾಡಿಲ್ಲ ಕಣ್ರೋ. ನಮ್ಮ ಮನೇಲಿ ತುಳಸಿ ಆಂಟಿ ಅಂತ ಇದಾರಲ್ಲ, ಇದನ್ನೆಲ್ಲ ಅವರೇ ಮಾಡಿರೋದು. ಏನಂದ್ರು, ನಿಮ್ಮನೆಯವರಿಂದ ತಾನೇ ಇಷ್ಟ ಆಗಿದ್ದು. ಯಾವತ್ತು ಇಷ್ಟ ಅವಮಾನ ಆಗಿರಲಿಲ್ಲ. ನಾವು ಲಾಕಪ್ಪಿಗೆ ಹೋಗೋ ಆಗಿಬಿಡ್ತಲ್ಲ. ಛೇ, ಎಂಥ ಅವಮಾನ. ಹೇಳಿದ್ನಲ್ಲ ವಿಕ್ಕಿ, ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ. ಆದರೂ ನಾನು ಸಾರಿ ಕೇಳ್ತಾ ಇದ್ದೀನಿ. ನೋ ನಿಧಿ, ನೀ ಸಾರಿ ಕೇಳ್ಬಿಟ್ರೆ ನಮ್ಗಾಗಿರೋ ಅವಮಾನ ಮರ್ತೋಗುತ್ತಾ? ವಿಕ್ಕಿ, ಯಾಕ್ರೋ ಹಿಂಗೆ ಮಾಡ್ತಿದ್ದೀರಾ? ಅವಳೇ ಬಂದು ಸಾರಿ ಕೇಳ್ತಿದ್ದಾಳಲ್ವಾ, ಬಿಟ್ಟಾಕ್ರಿ. ಖುಷಿಯಾಗಿ ಪಾರ್ಟಿ ಎಂಜಾಯ್ ಮಾಡೋಣ. ಓಕೆ ರಜನಿ, ನೀನು ಹೇಳ್ತಿದ್ದೀಯ ಅಂತ ಎಲ್ಲ ಮರಿತಾ ಇದ್ದೀನಿ. ಬಟ್ ಒಂದು ಕಂಡೀಷನ್, ನಾನು ಪಾರ್ಟಿ ಮಾಡಬೇಕು ಅಂದರೆ ನಿಧಿನೂ ಜಾಯ್ನ್ ಆಗಬೇಕು. ಜಾಯ್ನ್ ಆಗ್ತೀನಿ, ಬಟ್ ನೋ ಡ್ರಿಂಕ್ಸ್ ಪ್ಲೀಸ್. ಅದಿಲ್ಲದೆ ಪಾರ್ಟಿ ಹೇಗಾಗುತ್ತೆ? ಹೌದು ನಿಧಿ, ನಮಗೋಸ್ಕರ ಒಂದು ಗ್ಲಾಸ್ ಪ್ಲೀಸ್. ನೋ ಪ್ಲೀಸ್ ನಿಧಿ. ನೋ. ಇಟ್ಸ್ ಓಕೆ ಕಣ, ಅವಳಿಗೆ ಇಷ್ಟ ಇಲ್ಲ ಅಂದರೆ ಬಿಡು. ಅಟ್ಲೀಸ್ಟ್ ಕೂಲ್ ಡ್ರಿಂಕ್ಸ್ ಆದರೂ ಕುಡಿತೀಯಲ್ಲ. ಹೊರಡಬೇಕು ಕಣ್ರೋ, ನಿಮಗೆಲ್ಲ ಸಾರಿ ಹೇಳೋಗೋಣ ಅಂತ ಬಂದೆ. ನಾವು ಹೋಗಲೇಬೇಕು ಪ್ಲೀಸ್. ಅಟ್ಲೀಸ್ಟ್ ಕೂಲ್ ಡ್ರಿಂಕ್ಸ್ ಆದರೂ ಕುಡ್ಕೊಂಡು ಪಾರ್ಟಿ ಮಾಡೋಗು. ಆಗ ಮಾತ್ರ ನಾವೆಲ್ಲರೂ ನಿನ್ನ ಕ್ಷಮಿಸೋದು. ಇಲ್ಲಾಂದರೆ ಇನ್ಮೇಲೆ ನಾವು ಯಾರು ನಿನ್ನ ಜೊತೆ ಮಾತಾಡಲ್ಲ. ಯಾಕ್ರೋ ಇಷ್ಟು ಫೋರ್ಸ್ ಮಾಡ್ತಿದ್ದೀರಾ? ಸರಿ ಹೋಗ್ಲಿ, ಕೊಡು. ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಹ್ಯಾವ್ ಇಟ್. ವೇಟ್. ಹೇ, ನಿಮ್ಮ ಡ್ರಿಂಕ್ಸ್ ತಗೊಳ್ರೋ. ಏನು ಮಾಡಲಿ, ಇವ್ರಿಗೆ ವಿಷಯ ಗೊತ್ತಾದರೆ ನನ್ನನ್ನು ಕೊಂದು ಬಿಡ್ತಾರೆ. ಶಾರ್ವರಿ ಅವರೇ, ಇಷ್ಟೊತ್ತಲ್ಲಿ ಎಲ್ಲಿಗೆ? ನೀವು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀರಾ? ಏನೋ ಸದ್ದಾದಾಗಾಯಿತು, ಅದಕ್ಕೆ ನೋಡೋಕೆ ಬಂದೆ. ಯಾಕೇನಾದರೂ ಸಮಸ್ಯೆನಾ? ಅದು ನಿಧಿ ಮತ್ತೆ ಎಲ್ಲೋ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ನೀವು ಅವಳ ಜೊತೆ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ರಾತ್ರಿ ಅವಳು ಓದ್ಕೋತಾಳೆ, ಡಿಸ್ಟರ್ಬ್ ಮಾಡಬೇಡ ಅಂತಾರೆ ಇವರು. ಆದರೆ ಇರೋ ಸತ್ಯ ಅವ್ರಿಗೆ ಹೇಳೋಕ್ಕಾಗಲ್ವಲ್ಲ. ಅಭಿ ಇಬ್ಬರು ಹೋಗಿದ್ದಾರೆ. ನಾನು ಹೋಗಿ ಹುಡುಕ್ತೀನಿ, ಎಲ್ಲಾದರೂ ಸಿಗ್ಬೋದು. ನಾನು ಹೋಗ್ತೀನಿ. ಸಮರ್ಥಕ್ಕೆ ಫೋನ್ ಮಾಡಿ ಅವನ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ ಪಾಪು, ಫೋನ್ ಆಫ್ ಆಗಿದೆ. ಏನು ಮಾಡಲಿ? ಮಾಧವ್ ಅವರು ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ.